ಓಹ್ ಆಯಿತು ಬನ್ನಿ ಬಾಸ್. ಸ್ನೇಹಿತರೆ ನಮಸ್ಕಾರ. ನೋಡಿ ಇಷ್ಟು ಗಂಟೆ ಕಾರ್ಯ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಮಣ್ಣು ಎತ್ತಿದ್ದೀವಿ. ನಾವು ಅನ್ಕೋತೀವಿ ನೀರು ಬಿಟ್ಟರೆ ಹಾವು ಬಂದ್ಬಿಡುತ್ತೆ ಅಂತ. ಖಂಡಿತ ಇಲ್ಲ. ಯಾಕಂದರೆ ನೋಡಿ ಈ ಜಾಗದಲ್ಲೇ ಕೂತಿದ್ದು. ಈ ಜಾಗದಲ್ಲಿ ನೀರು ತುಂಬಿದ್ರು ಕೂಡ ಲಾಸ್ಟಲ್ಲಿ ಎಷ್ಟು ಶ್ರಮ ಪಟ್ಟಿದ್ದಕ್ಕೆ ಒಂದು ಫಲ ಸಿಕ್ತು ಅಂತಾರಲ್ಲ, ಆ ಥರ ನಮ್ಗೆ ಹಾವು ಸಿಕ್ತು. ತುಂಬ ಖುಷಿ ಆಯಿತು. ಮತ್ತು ಖುಷಿ ಯಾಕಾಯ್ತು ಗೊತ್ತಾ, ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ, ದಿನನಿತ್ಯ ಇಲ್ಲಿ ಆಟ ಆಡ್ತಾರಂತೆ ಮಕ್ಕಳುಗಳು. ಮತ್ತು ನಮ್ಮ ರಾಮನಗರದಲ್ಲಿ ಹಾವಿನ ಕಚ್ಚಿಸ್ಕೊಂಡು ತುಂಬ ಜನ ನಾನು ನೋಡ್ತಾ ಇದ್ದೀನಿ, ವೀಡಿಯೋಸ್ ಪೇಪರ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಆದಷ್ಟು ಹುಷಾರಾಗಿರಿ, ಮಕ್ಕಳಾಗಲಿ, ರೈತರುಗಳಾಗಲಿ, ಈ ನಮ್ಮ ಕೂಲಿ ಕಾರ್ಮಿಕರಾಗಲಿ, ನೀವೆಲ್ಲ ತುಂಬ ಹುಷಾರಾಗಿರಬೇಕು, ಕೆಲಸ ಮಾಡಬೇಕಾದ್ರೆ. ಓಕೆ ಬನ್ನಿ ಆಚೆ ಹೋಗೋಣ. ಇಲ್ಲಿ ಎಷ್ಟು ಉದ್ದ ಇದ್ದಾನೆ, ಬೈಗಾತು ಎಷ್ಟು ಉದ್ದ ಎಲ್ಲಿತ್ತು ನಿಂದು ನಿಂದು ಶ್ರಾವಣಿ ನಿಂದು ಸುಷ್ಮಾ. ಮನೆ ನಿಂದು ಹೆಸರೇನಾ? ರಿಷಿಕಾ ಅಭಿಷೇಕ್. ನಿಂದೇನಾ? ನಾನು ಬಂದಿದ್ದಲ್ಲ ಅವತ್ತು ಗೊತ್ತಾ. ನಿನ್ನ ಹೆಸರು ನಿಶಾಂತ್. ನಿನ್ನ ಹೆಸರು ತನುಷಾ. ಸರಿ ಸಿದ್ರೆ ಕನಕಪುರ ಸರ್ಕಲ್ ಹತ್ತಿರ ರಾಜರಾಜೇಶ್ವರಿ ಲೇಔಟ್ ಬ್ಯಾಕ್ ಆಯ್ತು. ನೋಡೋಣ ಚಾರ್ಜ್ ಹೋಗಿ. ಒಳ್ಳೆ ನೇಚರ್ ಸ್ನೇಹಿತರೆ. ರಾಜರಾಜೇಶ್ವರಿ ಲೇಔಟಲ್ಲಿ ರಕ್ಷಣೆ ಮಾಡಿದಂಥ ಒಂದು ಬಿಲದಲ್ಲಿ ಇದ್ದಂಥ ಹಾವು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಚಾನ್ಸ್